ವೀಕ್ಷಕರೇ, ಅಶೋಕವನದಲ್ಲಿ ಸೀತೆಯನ್ನು ಭೇಟಿಯಾದ ಹನುಮಂತ ಹೀಗೆ ಹೇಳುತ್ತಾನೆ. ಮಾತೆ, ಲಂಕೆಯಿಂದ ನಿಮ್ಮನ್ನು ನಾನು ಈಗಲೇ ಸುರಕ್ಷಿತವಾಗಿ ರಾಮನಲ್ಲಿ ಇರುವಲ್ಲಿಗೆ ಕರೆದೊಯ್ಯುವೆ. ನೀವು ನನ್ನ ಹೆಗಲ ಮೇಲೆ ಕೂತರೆ ಸಾಕು ಎಂದ. ಈ ಸಾಹಸ ಮಾಡಲು ತಾನೆಷ್ಟು ಶಕ್ತನೆಂದು ತೋರಿಸಲು ಪರ್ವತದ ಅಷ್ಟು ಎತ್ತರಕ್ಕೆ ಬೆಳೆದು ನಿಂತ ಹನುಮ ಸಮುದ್ರೋಲ್ಲಂಘನ ಮಾಡಿ ರಾವಣನ ರಾಜ್ಯಕ್ಕೆ ನುಸುಳುವುದು ಸುಲಭದ ಮಾತಲ್ಲ. ಆದರೆ ಇಂಥದೊಂದು ಸಾಹಸ ಮಾಡಿದ ಹನುಮಂತ ತಾನು ನುಡಿದಂತೆ ನಡೆಯಬಲ್ಲ ಎನ್ನುವುದನ್ನು ಅರಿತ ಸೀತೆಗೂ ಗೊತ್ತಿತ್ತು. ಆದರೆ ಹನುಮಂತನ ಮಾತಿಗೆ ಸೀತೆ ಸಮ್ಮತಿ ನೀಡಲಿಲ್ಲ. ಆಗ ಮಾತೆ ಸೀತೆಯು ಹನುಮನಿಗೆ ಈ ರೀತಿ ಹೇಳುತ್ತಾಳೆ. ಹನುಮ, ನಿನ್ನ ಶಕ್ತಿ ಸಾಮರ್ಥ್ಯ ಮತ್ತು ರಾಮಭಕ್ತಿಯ ಬಗೆಗೆ ನನ್ನಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಆದರೆ ನಿನ್ನ ಕೋರಿಕೆಗೆ ಅಸ್ತು ಎನ್ನಲಾರೆ ಎಂದು ತಿಳಿಸುತ್ತಾಳೆ ಮಾತೆ ಸೀತಾದೇವಿ. ಈ ಮಾತಿಗೆ ಹನುಮನು ಅಚ್ಚರಿಯಿಂದ ನೋಡುತ್ತಾ, ಇಲ್ಲಿ ನೀವು, ಅಲ್ಲಿ ನನ್ನ ಪ್ರಭುವಿನ ಶೋಕವನ್ನು ನೋಡಲಾರೆ ಮಾತೆ. ಇದಕ್ಕೆಲ್ಲ ಪೂರ್ಣ ವಿರಾಮ ಹಾಕಲು ಒಂದು ಅವಕಾಶ ಕೊಡಿ ಮಾತೆ. ನನ್ನ ಕೋರಿಕೆಯನ್ನು ಈಡೇರಿಸಿ ಎಂದು ಅಂಗಲಾಚಿದ. ಮತ್ತೆ ಪುನಃ ಮಾತೆ ಸೀತಾದೇವಿಯು ಹನುಮನಿಗೆ ಈ ರೀತಿ ಹೇಳುತ್ತಾಳೆ. ನೀನು ನನ್ನನ್ನಷ್ಟೇ ಅಲ್ಲ ಹನುಮ, ಇಡೀ ಲಂಕೆಯನ್ನು ಬೇಕಾದರೂ ಹೊತ್ತು ಹಾರಬಲ್ಲೆ. ನಿನ್ನ ಸಾಮರ್ಥ್ಯವನ್ನು ನಾನು ನೋಡಿರುವೆ ಮತ್ತು ಕೇಳಿರುವೆ. ಗಮ್ಯವನ್ನು ತಲುಪಬಲ್ಲೆ. ಆದರೆ ನಾನು ನಿನ್ನೊಂದಿಗೆ ಬರಲಾಗದು ಪುತ್ರ. ನಾನು ನಿರಾಕರಿಸಲು ಈ ಮೂರೂ ಕಾರಣ ಇವೆ ಎಂದು ಸೀತೆ ಹನುಮನೆಡೆಗೆ ಪ್ರೀತಿಯಿಂದ ನುಡಿದಳು. ಈ ಮಾತಿಗೆ ನಸುನಕ್ಕ ಹನುಮನು, ಮಾತೆ, ಆ ಕಾರಣಗಳನ್ನು ತಿಳಿಸುವಿರಾ ಮಾತೆ? ಅಂಜಲಿ ಪುತ್ರ ಹನುಮ, ನಿನ್ನ ಮಹಾಕಾಯದ ಶಕ್ತಿ ಪರಾಕ್ರಮಗಳು ನನಗೆ ತಿಳಿದಿವೆ. ನೀನು ಗಾಳಿಯನ್ನು ಮೀರಿಸುವಷ್ಟು ವೇಗವಾಗಿ ಹಾರಬಲ್ಲೆ. ನೀನು ಹಾರುವ ವೇಗಕ್ಕೆ ನಾನು ನಿಶ್ಚಲವಾಗಿ ನಿನ್ನ ಮೇಲೆ ಕೂರಲಾರೆ. ನಿನ್ನ ವೇಗಕ್ಕೆ ಮಾರ್ಗಮಧ್ಯದಲ್ಲಿಯೇ ನಾನು ಬಿದ್ದು ಹೋಗುವ ಅಪಾಯವೂ ಇದೆ. ಇದರಾಚೆಗೆ ನಿನ್ನ ಬೆನ್ನಿನ ಮೇಲೆ ಹೇಗೋ ಕುಳಿತು ರಾಮನಿರುವಲ್ಲಿಗೆ ಹೋದರೂ ಅಲ್ಲೂ ಒಂದು ಸಮಸ್ಯೆ ಇದೆ. ಇದರಿಂದ ರಾಮನ ಶಕ್ತಿ ಸಾಮರ್ಥ್ಯಕ್ಕೆ ಕಳಂಕ ಬರಬಹುದು ಹನುಮ. ಮತ್ತೆ ಪುನಃ ಸೀತಾಮಾತೆ ಮಾತು ಮುಂದುವರಿಸಿ, ಮೂರನೆಯದಾಗಿ ನನ್ನ ಬಂಧ ಮುಕ್ತಿಯ ನನ್ನ ದೈವ ಶ್ರೀರಾಮನಿಂದಲೇ ಆಗಬೇಕು. ಲಂಕೆಗೆ ಬಂದು ರಾವಣನನ್ನು ಸಂಹಾರ ಮಾಡಿ ನನ್ನನ್ನು ಇಲ್ಲಿಂದ ಕರೆದೊಯ್ಯಬೇಕು ಹನುಮ. ಇದರಿಂದ ನನ್ನ ಪತಿಯ ಕೀರ್ತಿ ಮೂರು ಲೋಕದಲ್ಲೂ ಅಜರಾಮರವಾಗಲಿದೆ. ಪತ್ನಿಯಾದ ನನ್ನ ಘನತೆಯೂ ವೃದ್ಧಿಯಾಗಲಿದೆ. ಇಂಥದೊಂದು ಅವಕಾಶವನ್ನು ತಪ್ಪಿಸಬೇಡ ಹನುಮ. ಬೇಗ ಇಲ್ಲಿಗೆ ಬಂದು ರಾವಣನನ್ನು ಕೊಂದು ನನ್ನನ್ನು ಇಲ್ಲಿಂದ ಕರೆದೊಯ್ಯಬೇಕೆಂದು ಶ್ರೀರಾಮನಿಗೆ ಹೋಗಿ ಹೇಳು. ಲಕ್ಷ್ಮಣ ಮತ್ತು ಸುಗ್ರೀವರ ಕ್ಷೇಮವನ್ನು ವಿಚಾರಿಸಿದನೆಂದು ತಿಳಿಸು ಎಂದು ಹೇಳಿದಳು. ಸೀತೆಯ ಮಾತಿಗೆ ತಲೆದೂಗಿದ ಹನುಮಂತ, ನಿಮ್ಮ ಇಚ್ಛೆಯೇ ಸದ್ಯದಲ್ಲಿಯೇ ನೆರವೇರಲಿದೆ ತಾಯಿ. ನಾನಿನ್ನು ಹೊರಡುವೆ. ನನ್ನ ಕುರುಹಾಗಿ ಶ್ರೀರಾಮನಿಗೆ ನೀಡಬೇಕೆಂದು ತಾನು ಧರಿಸಿದ್ದ ಚೂಡಾಮಣಿಯನ್ನು ಹನುಮನಿಗೆ ಸೀತೆ ಕೊಟ್ಟಳು. ಇದರಿಂದ ಗೊತ್ತಾಗುತ್ತೆ ವೀಕ್ಷಕರೇ, ಸೀತೆಯು ರಾಮನ ಮೇಲೆ ಅಪರಿಮಿತ ಭಕ್ತಿ ಮತ್ತು ಪ್ರೀತಿಯನ್ನು ಯಾವ ರೀತಿ ವ್ಯಕ್ತಪಡಿಸುತ್ತಾಳೆ ಎಂಬುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.